ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಈ ಪ್ರೀತಿ ಏಕೆ ಭೂಮಿ ಮೇಲಿದೆ. ಸರಿ ಆಯ್ತಪ್ಪ. ಈ ಫಿಲ್ಮ್ನಾಗ ಫೀಲಿಂಗ್ಸ್ ಐತಿ. ದಾಸಪ್ಪನ್ ಗಂಟೆ. ಈ ಫಿಲ್ಮಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ದನಿಗೆ ಶಿವಾಜಿನಗರದ ಆಸ್ಕರ್ ಅವಾರ್ಡ್ ಕೊಡ್ಸಾಕು. ಅವರು ಮೈನರ್ ಅಲ್ಲ ಮೇಜರ್. ಇನ್ನು ಹೀರೋಯಿನ್ ಕೂದ್ಲಂತ್ರು ಎನಿ ಟೈಮ್ ಆಡ್ತಿರ್ತತಿ. ವಾಚ್ಮನ್ ಹತ್ರ ಬಂದು ಅವರಪ್ಪ ಹೋದ್ನ ಅಂತ ಕೇಳ್ತೀಯ. ನೀನ್ ಹೀಗೆ ಸಿಗ್ದವ್ರನ್ನೆಲ್ಲ ಕೇಳ್ತಿದ್ರೆ ಅವ್ರು ನನ್ ಬಗ್ಗೆ ಏನ್ ಯಾಕೆ ಲವ್ ಮಾಡಕ ಅದಕ್ಕೆ ನಾನೇನಯ್ಯ ಮಾಡ್ಲಿ? ಅವ್ನ್ ಹಿಂದೆ ಬಿದ್ದ ಐ ಲವ್ ಯು ಅಂದ ತಕ್ಷಣ ಅಪ್ಸರಿ ನಮ್ಮ ಮಠದಲ್ಲಿ ನಂಗೆ ಗೊತ್ತಿರಂಗೆ ಓಹೋ ಇದ ವಿಷಯ. ಈಗೇನ್ ಮಾಡ್ಬೇಕು ಅಂತಿದ್ಯಾ? ದಾಸಪ್ಪನ್ ಗಂಟೆ. ಈ ಫಿಲ್ಮ್ನಾಗ ನಿಮಗೆ ಸಿಕ್ಕೇ ಸಿಕ್ತತಿ. ಅವಳು ನಂಗೆ ಸಿಕ್ಕೇ ಸಿಗ್ತಾಳೋ? ಅವಳೆಲ್ಲಿದ್ರು ನಂಗೆ ಸಿಕ್ಕೇ ಸಿಗ್ತಾಳೆ. ಅವ್ನ್ ಸಿಕ್ಕೇ ಸಿಗ್ತಾನೆ ಅಂತ ಸಿಗ್ತಾನೆ ಕೈ ಸಿಕ್ಕಾಕಲ್ಲ ಕಣವ. ತನಗ್ ಸಿಕ್ಕೇ ಸಿಗ್ತಾನೆ ಅಂತ. ಸಿಕ್ಕೇ ಸಿಗ್ತಾನೆ ಮಗಳೇ. ಸಿಕ್ಕೇ ಸಿಗ್ತಾನೆ ಅಂತ ಬಾಸ್. ನಿಂಗೆ ಸಿಕ್ಕೇ ಸಿಗ್ತಾನೆ. ಸಿಕ್ಕಿದ್ಲ? ಯಾರ್ಯಾರೋ ಸಿಗ್ತಾರೆ. ಹಂಗೆ ಅವಳಿಗೆ ಅವ್ನು ಸಿಕ್ಬಿಟ್ಟ. ಸರಿ ಆಯ್ತಪ್ಪ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಪ್ರೀತಿ ಯಾಕ ಭೂಮಿ ಮ್ಯಾಗ ಐತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರ. ಹೃದಯಗಳು ಮಾತಾಡೋದಕ್ಕೆ ಪ್ರೀತಿ ಇದೆ, ಅದಕ್ಕೋಸ್ಕರನೇ ಪ್ರೀತಿ ಭೂಮಿ ಮೇಲಿರೋದು. ದಾಸಪ್ಪನ್ ಗಂಟೆ. ಹೀರೋ ಎಂಟ್ರಿ ಹಾಕಿದ್ದಂಗ ಒಂದ್ ಸಾಂಗ್ ಬರ್ತತಿ. ಈ ಸಾಂಗ್ ನ ನೀವು ಪಕ್ಕ ಕೇಳಿರ್ತೀರಿ. ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ ಬದುಕೋಕೆ ನಾವು ಮಣ್ಣಾದರೆ ಈ ಪ್ರೀತಿ ಇಲ್ಲೇ ಉಳಿಯಲ್ಲ ನಾವು. ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೇಳ್ರಿ, ಕಾಪಿರೈಟ್ ಬೀಳ್ತದಂತ ನಾನಾ ಹಾಡು ಹೇಳ್ಬಿಟ್ಟೆ. ಜನ್ಮಕ್ಕೆ ಹೋಗೋ. ಹಾಡ್ ಮುಗಿತಿದ್ದಂಗ ಹೀರೋಯಿನ್ ಎಂಟ್ರಿ ಆಗತಿ. ಎಷ್ಟೊತ್ತು ಕಾಯದ್ ನಿಂಗೆ? ನೀನ್ ಬರ್ತೀಯ ಅಂತ ಕಾದು ಕಾದು ಸಾಕಾಗೋಯ್ತು. ನಾ ಪ್ರತಿ ಸಲ ವಿಡಿಯೋ ಹಾಕಿದಾಗ ಸಬ್ಸ್ಕ್ರೈಬರ್ಸ್ ಹಿಂಗ ಅನ್ನೋದು, ನೀನ್ ಬರ್ತೀಯ ಅಂತ ಕಾದು ಕಾದು ಸಾಕಾಗೋಯ್ತು. 100% ತಪ್ಪು ನಿಮ್ದೆ. ತನ್ನ ಹಿಂದಿ ಬಿದ್ದಿರೋ ಹುಡುಗ ಅಕ್ಕ ಯಾವ ಲೆವೆಲ್ಗೆ ಎದುರಿಸ್ತಾಳ ನೋಡ್ರಿ. ಏನೋ ಲವ್ವ? ಗುಂಡಿಗೆ ಇರೋ ಗಂಡ್ಸ್ ಮಾತ್ರ ಲವ್ ಮಾಡ್ಬೇಕು, ಇಲ್ದಿದ್ರೆ ಮುಚ್ಕೊಂಡ್ ಮನೇಲಿ ಬಿದ್ದಿರ್ಬೇಕು. ಈ ಲೆವೆಲ್ಗೆ ಆವಾಜ್ ಹೊಡೆದ್ರ ಹಣಿ ಮ್ಯಾಗ NH3 ಹಾಕ್ಯಾನ ಅಂತ ಹುಡ್ರು ಎದುರಿಲ್ದಂಗ ಇರ್ತಾವ. ನೆಕ್ಸ್ಟ್ ಅಲ್ಲಿಗೆ ನಮ್ ಕಿಶನ್ ಬರ್ತಾನ. ಯಾಕೆ ಲವ್ ಮಾಡಕ? ಲವ್ ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ಸ್ವಲ್ಪ ಟೀನೇಜಿಗೆ ಬರೋವರೆಗೂ ತಡ್ಕೊಳ್ಳೋಣ, ಆಮೇಲೆ ನೋಡುವಂತೆ ನಿನ್ ಸೀನ್ ನ. ಅರ್ಥ ಆಯ್ತು ಅನ್ಸುತ್ತೆ. ನಮ್ ಹೀರೋ ಕಣ್ಣಿಗೆ ಕಾಣ್ಲಿಲ್ದ ಹುಡುಗಿನ ಲವ್ ಮಾಡ್ತಿರ್ತಾನ. ದಿನ ಕೂಗ್ತಾನೆ ಇದೀನಿ, ಯಾಕೆ ನಾನು ಕೂಗ್ ಕೇಳಿಸ್ತಾನೆ ಇಲ್ವಾ? ಹೀರೋ ಮತ್ತೆ ಅವ್ನ ಫ್ರೆಂಡ್ಸ್ ಸೇರ್ಕೊಂಡು ನಡು ರೋಡ್ ನಾಗ ಪ್ರೀತಿ ಬಗ್ಗೆ ಪಾಯಿಂಟ್ಲೆಸ್ ಪಂಚಾಯಿತಿ ಮಾಡ್ತಾರ. ಬರ್ತಾಳೆ ಸಿಗ್ತಾಳೆ ಅಂತ ಕೂಗ್ತಾ ಇರ್ತೀಯಲ್ಲ, ಹೇಗ್ ಬರ್ತಾಳೆ? ಹೌ ಶಿಲ್ ಕಮ್ ಬಾಸ್? ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ತಾಳ ಇಲ್ಲ ಜಟ್ಕ ಗಾಡಿಯಲ್ಲಿ ಬರ್ತಾಳ? ಅವಳು ಯಾರೋ ಒಬ್ಳು ಇವನ್ಗೋಸ್ಕರ ಇದ್ದಾಳಂತೆ, ಅವಳು ಇವತ್ತೆಲ್ಲ ನಾಳೆ ಇವನ ಹತ್ರ ಬರ್ತಾಳಂತೆ. ಇದೆಲ್ಲ ಒಂದ್ ಲವ್, ಇವನೊಬ್ಬ ಲವ್ವರು. ಇವ್ರೆಲ್ಲ ಎಷ್ಟ್ರ ಮಟ್ಟಿಗೆ ಖಾಲಿ ಅದಾರ ನೋಡ್ರಿ. ಆ ಲೆವೆಲ್ಗೆ ಮಳೆ ಬರ್ತಿದ್ರು ಅಲ್ಲೇ ನಿಂತ್ಕೊಂಡ್ ಪಂಚಾಯತಿ ಮಾಡಕತ್ತಾರ. ಬಟ್ ಇವ್ರು ಇಷ್ಟೊತ್ತು ಹೈವೇದಾಗ ನಿಂತ್ಕೊಂಡ್ ಪಂಚಾಯತಿ ಮಾಡಿದ್ರು ಒಂದ್ ಗಾಡಿನೂ ಬರ್ಲಿಲ್ಲ. ನೆಕ್ಸ್ಟ್ ಇವ್ರೆಲ್ರು ಕೈ ಸನ್ನೆಗ ಮಾತಾಡಕತ್ ಬಿಡ್ತಾರ. ಆಮೇಲೆ ನಮ್ ಮೇನ್ ಹೀರೋಯಿನ್ ಎಂಟ್ರಿ ಆಕತಿ. ಅಕ್ಕ ಹಗ್ಲತ್ನಾಗ ಚಂದ್ರನ್ ಬಗ್ಗೆ ಹಾಡು ಹೇಳ್ತಾಳ. ದಾಸಪ್ಪನ್ ಗಂಟೆ. ಈ ಫಿಲ್ಮ್ನಾಗ ಆಕ್ಟಿಂಗ್ ಮಾಡೋದ್ರ ಬದ್ಲಿ ಅಕ್ಕ ಒಲಿಂಪಿಕ್ಸ್ ಹೋಗಿದ್ರ ರನ್ನಿಂಗ್ ರೇಸ್ ನ ಪಕ್ಕ ಗೆಲ್ತದ್ಲು. ಸರಿ ಆಯ್ತಪ್ಪ. ಎನಿ ಟೈಮ್ ಸಣ್ಣ ಹುಡ್ರ ಜೊತೆಗೆ ಇದ್ದು ಈಕಿನೂ ಸಣ್ಣ ಹುಡ್ರಂಗ ಆಡ್ತಾಳ. ಚಂದ್ರನ್ ಯಾರ ಹಿಡ್ದವ್ರು ಉಂಟ, ಅವ್ನ್ ಸಿಗ್ತಾನ ಕೈಗೆ? ನಮ್ಮ ಅಪ್ಪಯ್ಯ ಹೇಳೋನೆ ಅವ್ನ್ ಸಿಕ್ಕೇ ಸಿಗ್ತಾನೆ ಅಂತ. ನೆಕ್ಸ್ಟ್ ಬರೋ ಸಾಂಗ್ ನಾಗ ಅಕ್ಕ ಹಗ್ಲತ್ನಾಗ ಚಂದ್ರನ್ ಹುಡುಕ್ತಿರ್ತಾಳ. True.
ಬಟ್ ಹಿಮಾಲಯದಾಗ ಇರ್ಬೇಕಾಗಿದ್ದ ಈ ಹುಡ್ರು ಇಲ್ಲೇನ್ ಮಾಡಕತ್ತಾವ ಅಂತ ಗೊತ್ತಾಗ್ಲಿಲ್ಲ. ನಮ್ ಹೀರೋಯಿನ್ನಿಗೂ ಮತ್ತೆ ಚಂದ್ರಗೂ ಸ್ಪೆಷಲ್ ಕನೆಕ್ಷನ್ ಐತಿ. ಒಂದೇ ಒಂದ್ಸಲ ಬಾರು. ಈ ಒಂದ್ ಸೀನ್ ನಾಗ ಎಷ್ಟೊಂದ್ ಮಿಸ್ಟೇಕ್ಸ್ ಅದಾವ ನೋಡ್ರಿ. ಚಂದ್ರ ಬಂದಾನ, ಅದು ಹಗ್ಲತ್ನಾಗ. ಆಮೇಲೆ ಚಂದ್ರನ್ ಬೆಳಕ್ ನೋಡ್ರಿ, ಈಕಿ ಮ್ಯಾಗ ಮಾತ್ರ ಟಾರ್ಚ್ ಹಾಕ್ದಂಗ ಐತಿ. ನನಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಸರಿ ಆಯ್ತಪ್ಪ. ಈ ಕಡೆ ಸೈಡು ನಮ್ ಹೀರೋ ವಿಲನ್ ಗಳಿಗೆ ಹೊಡಿತಿರ್ತಾನ. ಆದ್ರೆ ಈ ವಿಲನ್ ಗೆ ಬಲ್ ತಿರುಗ್ಸದಂದ್ರ ಬಹಳ ಇಷ್ಟ. ಬೇಡ ನೋಡ, ತಲ್ ಕೆಡ್ಸ್ಬೇಡ, ಹೊಲ್ಟಾಗ ನೀನ್ ಬರತ್ತಲ್ಲ ಮಾಡ್ಕೊಂಬೇಡ. ಮತ್ತೆ ಹಾಕ ತಲೆ ಹೇಳ್ಬೇಕಾನೆ ನಿನ್ಗೆ. ನೀನ್ ತಲೆ ಹಾಕ್ಬೇಡ ಅಂತ ಹೇಳಿಲ್ಲ ನಿನ್ಗೆ. ಪದೇ ಪದೇ ಹೇಳ್ಬೇಕಾನ. ಇದೆಲ್ಲ ಚೆನ್ನಾಗಿರಲ್ಲ. ಸಂಜೆ ಗರ್ಲ್ ಫ್ರೆಂಡ್ ನ ಫಿಲ್ಮಿಗೆ ಕರ್ಕೊಂಡು ಹೋಗಿ ಏನು ಮಾಡ್ಲಿಲ್ಲ ಅಂದ್ರ ಅವಳು ಹೇಳೋ ಡೈಲಾಗು ಗೆಣಸ್ಕೆ ತಕ್ಕ ಪಿಕ್ಚರ್ ಕರ್ದೆ. ನಮ್ ಹೀರೋಯಿನ್ ನೋಡಕ್ ಬಂದಿರೋ ಗಂಡ ಆಕಾಶದಾಗ ಚಂದ್ರ ಕಾಣ್ಲಿಲ್ಲ ಅಂತ ರಿಜೆಕ್ಟ್ ಮಾಡ್ಬಿಡ್ತಾಳ. ಹಗ್ಲತ್ನಾಗ ಎಲ್ಲಿಂದ ಕಾಣ್ಸಕ್ಕ ಚಂದ್ರ? ನಮ್ಮ ಅಪ್ಪಯ್ಯ ಹೇಳೋನೆ. ಈ ಕಡೆ ಸೈಡ್ ನಮ್ ಹೀರೋ ಫಸ್ಟ್ ಹೀರೋಯಿನ್ ನ ಫಾಲೋ ಮಾಡಿರ್ತಾನ. ಸ್ಟ್ರೈಟ್ ಆಗಿ ನಮ್ಮನೆ ಹತ್ರನೇ ಬಂದು ನಮ್ಮಪ್ಪ ಆವಾಜ್ ಹಾಕಿದ್ರು ಕದರದೆ ಕೂತಿದ್ಯಾ. ನಾನೇ ನಿನ್ ಹೆಂಡ್ತಿನ? ಈಕಿ ಇಷ್ಟೆಲ್ಲ ಹೀರೋಗ್ ಬೈದ್ರು ಲವ್ ಮಾಡ್ತಿರ್ತಾಳ. ಪ್ರಪೋಸ್ ಮಾಡಿದಾಗ ಹುಡ್ಗಿರ್ ಏನ್ ಮಾಡ್ಬೇಕಂತ ನಮ್ ಹೀರೋ ಹೇಳ್ತಾನ ಕೇಳ್ರಿ. ಯಾವ್ದೇ ಹುಡುಗ ಬಂದು ಫಸ್ಟ್ ಐ ಲವ್ ಯು ಹೇಳಿದ್ರೆ ಥ್ಯಾಂಕ್ಸ್ ಹೇಳದ್ ಕಲೀರಿ. ಸರಿ ಆಯ್ತಪ್ಪ. ನೆಕ್ಸ್ಟ್ ನಮ್ ಮೇನ್ ಹೀರೋಯಿನ್ ಸತಿಗೂ ಬೆಂಗಳೂರಿಗೆ ಬರ್ತಾಳ. ಓಕೆನಾ? ನಮ್ ಹೀರೋ ಮತ್ತೆ ಹೀರೋಯಿನ್ ಮೀಟ್ ಹಾಕಿದ್ದಂಗ ಬಿರುಗಾಳಿ ಬಂದು ಇಂಟರ್ವೆಲ್ ತಂದ್ಬಿಡ್ತತಿ. ನೆಕ್ಸ್ಟ್ ಒಂದ್ ಅನ್ರಿಯಲಿಸ್ಟಿಕ್ ಸೀನ್ ತೋರಿಸ್ತಾರ. ಭಾರತದ ಫ್ಲಾಗು ಗಾಳಿಗೆ ಹಾರ್ಕೊಂಡ್ ಹೋಗತಿ, ಅದನ್ನ ನೆಲಕ್ ಬೀಳಿಸಬಾರ್ದಂತ ಜನರು ಏನ್ ಮಾಡ್ತಾರ ನೋಡ್ರಿ. ದೇಶಭಕ್ತಿ ನಮಿಗೂ ಐತಿ, ಆದ್ರೆ ಇದು ಸ್ವಲ್ಪ ಓವರ್ ಆತು. ದಾಸಪ್ಪನ್ ಗಂಟೆ. ನೆಕ್ಸ್ಟ್ ಇವರೆಲ್ಲರೂ ರೋಡ್ ಬ್ಲಾಕ್ ಮಾಡಿ ಟ್ರಾಫಿಕ್ ಜಾಮ್ ಮಾಡಿ ಫ್ಲಾಗ್ ತಗೊಂಡ್ ಹೋಗಿ ಏರಿಸ್ತಾರ. ಓಕೆನಾ? ಫ್ಲಾಗ್ ನ ಏರಿಸಿ ಹೋಗಕರ ನಮ್ ಹೀರೋ ಹೀರೋಯಿನ್ ನ ಕಾಪಾಡ್ಬಿಡ್ತಾನ. ಕಾಪಾಡ್ತಿದ್ದಾಗ ಹೆವಿ ಕೋ ಇನ್ಸಿಡೆಂಟ್ಸ್ ನಡೀತೈತಿ. ಏನ್ ಇಬ್ರು ಹತ್ರ ಸೇರ್ತಿದಂಗೆ ಯಾರು ಶಂಕ ಹುಡ್ಕೊಂಡು ಚಾಟೆ ಬಾರಿಸ್ಬಿಡ್ತಾರೆ. ಮುಕ್ಕೋಟಿ ದೇವತೆಗಳು ಮಾಡೋ ಕೆಲಸ ಬಿಟ್ಟು ಮಂಗಳವಾದ್ಯ ನುಡಿಸ್ತಾರ. ಇಲ್ಲ ಅವಳು ನೀನ್ ನೋಡಿದ ತಕ್ಷಣ ಈ ತರ ಮಳೆ ಏನಾರು ಸುರಿದು ಬಿಡುತ್ತಾ? ಸರಿ ಆಯ್ತಪ್ಪ. ಒಂದ್ ಫಂಕ್ಷನ್ ನಾಗ ನಮ್ ಹೀರೋಯಿನ್ ಗೆ ಬಿಕ್ಳಿಕಿ ಬರ್ತತಿ. ಅದೇ ಟೈಮಿಗೆ ಇನ್ನೊಬ್ರು ಯಾರ ಬಿಕ್ಕಳಿಸೋ ಸೌಂಡು ನಮ್ ಹೀರೋಯಿನ್ ಕೇಳಿಸ್ತತಿ. ಬಿಕ್ಕಳಿಸ್ತಿರೋದು ನನ್ ಫ್ಯೂಚರ್ ಗಂಡನ ಇರ್ಬೇಕಂತ ನಮ್ ಹೀರೋಯಿನ್ ಫುಲ್ ಸ್ಪೀಡ್ ಆಗಿ ಹೋಗಿ ನೋಡ್ತಾಳ. ಬಟ್ ಅಲ್ಲಿ ಯಾರು ಇರಲ್ಲ. ಆದ್ರೆ ಇವ್ರಿಬ್ರು ನೋಡ್ರಿ, ಡೈರೆಕ್ಟರ್ ಹೋಗು ಅಂತ ಹೇಳೋವರೆಗೂ ಇವ್ರಿಬ್ರು ಇಲ್ಲೇ ನಿಂತಿರ್ತಾರ. ಡೈರೆಕ್ಟರ್ ಹೇಳಿದ್ಮೇಲೆ ಹೋಗ್ತಾರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೆಕ್ಸ್ಟ್ ನಮ್ ಹೀರೋಗೂ ಮತ್ತೆ ಹೀರೋಯಿನ್ನಿಗೂ ಸೇಮ್ ಟೈಮ್ ನಾಗ ಕೆಸರು ಚಿಂಬಿಡ್ತತಿ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಆಮೇಲೆ ಫಸ್ಟ್ ಹೀರೋಯಿನ್ ಜೊತೆಗೆ ಒಂದ್ ಸಾಂಗ್ ಬರ್ತೈತಿ. ಈ ಹಾಡ್ನಾಗ ಇಂಡಿಯನ್ ಡ್ರೆಸ್ ಹಾಕೆಂದು ಇಂಡಿಯನ್ ಟ್ರೆಡಿಷನ್ ಬಗ್ಗೆ ಹೇಳ್ತಾರ ಫಾರಿನ್ ಲೊಕೇಶನ್ ನಾಗ. ಈ ಫಿಲ್ಮ್ ನ ಪ್ರೇಮಣ್ಣ ಮಾಡಿರೋದ್ರಿಂದ ಇದ್ರಾಗ ತಾಯಿ ಸೆಂಟಿಮೆಂಟು ಐತಿ. ದಾಸಪ್ಪನ್ ಗಂಟೆ. ಮೆಜೆಸ್ಟಿಕ್ ನಾಗ ರಾತ್ರಿ ಹುಡುಗಿ ನಿಂತಿರೋದ್ರಿಂದ ಆಕಿನ ಹುಡುಗರು ರೇಗಿಸ್ತಿರ್ತಾರ. ಬಟ್ ನಮ್ ಹೀರೋ ಅಲ್ಲಿಗೆ ಬಂದು ಆಕಿನ ಕಾಪಾಡ್ಬಿಡ್ತಾನ. ಆಮೇಲೆ ಆ ಹುಡುಗಿ ತಾನ್ ಬೆಂಗಳೂರಿಗೆ ಯಾಕೆ ಬಂದಾಳ ಅಂತ ಹೇಳ್ತಾಳ. ನನ್ ವೈದ್ಯನ ಹುಡ್ಕೋತಾ ಬಂದೀನ್ರಿ. ಯಾರವನು? ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರಿ ಅವ. ಈಕಿ ರಾಡಿ ಎಲ್ಲ ಕೇಳಿದ್ಮ್ಯಾಗ ನಮ್ ಹೀರೋ ಹೇಳ್ತಾನ, ಒಂದ್ ಕೆಲಸ ಮಾಡು, ಕಾಸು ಕೊಡ್ತೀನಿ, ಊರ್ಗ್ ಹೋಗ್ಬಿಡು. ಬಟ್ ಅದ ಟೈಮಿಗೆ ನಮ್ ಫಸ್ಟ್ ಹೀರೋಯಿನ್ ಅಲ್ಲಿಗೆ ಬಂದು ಆಕಿ ಪ್ರೀತಿ ಬಗ್ಗೆ ಹೀರೋಗೆ ಹೇಳ್ತಾಳ. ನೀನೇನಾದ್ರೂ ನನಗ್ ಸಿಗ್ಲಿಲ್ಲ ನಾನ್ ಸತ್ ಹೋಗ್ತೀನಿ. ಮೊನ್ನೆ ನಾನ್ ಬಿಕ್ಳಿಸೋ ಟೈಮ್ನಾಗ ಇನ್ನೊಬ್ರು ಯಾರಿಗೆ ಬಿಕ್ಳಿಕಿ ಬಂದಿತ್ತು ಅಂತ ನಮ್ಮ ಅಣ್ಣ ಅಲ್ಲಿ ಫುಲ್ ಸ್ಪೀಡ್ ಆಗಿ ಓಡೋಗಿ ಲೋಟದ ಜೊತೆಗೆ ರೊಮ್ಯಾಂಟಿಕ್ ಆಗಿ ಮೂವ್ ಮಾಡ್ತಾನ. ನಮ್ ಹೀರೋನ ಮೆಂಟು ಅನ್ಕೊಂಡು ನಿಮಾನ್ಸ್ನರು ಕರ್ಕೊಂಡ್ ಹೋಗಾರ. ಹಾಸ್ಪಿಟ್ಲಿಗೆ ಹೀರೋ ಅಮ್ಮ ಬಂದು ಅವನನ್ನ ಬಿಡಿಸ್ಕೊಂಡ್ ಬರ್ತಾಳ. ಮನಿಗ್ ವಾಪಸ್ ಹೋಗಾರ ನಮ್ ಹೀರೋ ಹಳ ಆಕ್ಟಿಂಗ್ ಅಂತೂ ಬರಬ್ಬರಿ ಚೆನ್ನಾಗ್ ಮಾಡ್ತಾನ. ಬರ್ಬೇಡ ನೀನು. ಸರಿ ಆಯ್ತಪ್ಪ. ನೆಕ್ಸ್ಟ್ ಬಿರುಗಾಳಿ ಅಂತ ಲವ್ ಸಾಂಗ್ ಬರ್ತತಿ. ಈಜಿಪ್ಟ್ ನಾಗ ನಡೆಯಂತ ಈ ಸಾಂಗ್ ನಾಗ ಡೈನಾಸರ್ ಮೂಳಿಗಳು ಬಿದ್ದಿರ್ತಾವು. ಈಜಿಪ್ಟ್ ನಾಗ ಸಾಂಗ್ ಹೇಳಿ ಮಮ್ಮಿಗಳನ್ನ ಎದಳಿಸಿದ್ಮ್ಯಾಗ ನಮ್ ಹೀರೋ ಫಸ್ಟ್ ಹೀರೋಯಿನ್ ನ ಮೀಟ್ ಹಾಕ ಬರ್ತಾನ. ರಾತ್ರಿ ಹೊತ್ನಾಗ ಎದಕ್ ಮನಿಗ್ ಬಂದೆ, ಯಾರಾದ್ರೂ ನೋಡ್ಬೋದು ಅಂತ ಎದರಿಕೆನದ್ ಬಿಟ್ಟು ನಮ್ ಹೀರೋಯಿನ್ ನೋಡ್ರಿ ಏನಂತಾಳ. ಓ ಮೈ ಗಾಡ್, ಅರೆ ನೀನು ಅದು ಇಷ್ಟೊತ್ತಲ್ಲಿ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಮ್ ಹೀರೋ ಯಾಕೆ ಬಂದಾನಂತ ಹೇಳ್ತಾನ ಕೇಳ್ರಿ. ಅವತ್ತು ನಂತರ ನಿನ್ ಫ್ರೆಂಡ್ ಒಬ್ಳು ಪ್ರೀತಿ ಮಾಡ್ತಾಳೆ ಅಂತಿದ್ದಲ್ಲ, ಅವಳನ್ನ ತೋರಿಸ್ತೀಯಾ?
ಈ ಕಡೆ ಸೈಡ್ ಮೇನ್ ಹೀರೋಯಿನ್ ಹೀರೋನ ಮೀಟ್ ಮಾಡ್ಸ್ರಿ ಅಂತ ಶರಣ್ ಹತ್ರ ಕೇಳ್ತಾಳ. ಇವ್ರಿಬ್ರು ವಾಪಸ್ ಬರಕಾರ ಮತ್ತೆ ಮೀಟ್ ಆಕಾರ. ಇಲ್ಲಿ ವಿಚಿತ್ರವಾದ ಎಡಿಟಿಂಗ್ ನಡೀತೈತಿ. ದಾಸಪ್ಪನ್ ಗಂಟೆ. ಬಟ್ ಅವಾಗ್ಲಿಂದ ಯಾವನ್ಲೆ ಹೊಗೆ ಎದಾಳ್ಸಕತ್ತಿರೋದು. ನೆಕ್ಸ್ಟ್ ಇವ್ರಿಗೆ ಗೊತ್ತಲ್ದಂಗ ಒಬ್ರನ್ನೊಬ್ರು ಮೀಟ್ ಹಾಕಾರ. ಇವ್ರಿಬ್ರಿಗೂ ಮೀಟಿಂಗ್ ಅರೇಂಜ್ ಮಾಡಿದ್ ಶರಣ್ ಮತ್ತೆ ಫಸ್ಟ್ ಹೀರೋಯಿನ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರ. ಕ್ಲೈಮ್ಯಾಕ್ಸ್ ನಾಗರ ಹೀರೋ ಹೀರೋಯಿನ್ ಒಂದಾಕಾರ ಅಂತ ನೀವ್ ಅನ್ಕೊಂಡಿದ್ರ ತಪ್ಪು. ಇಬ್ರು ಅವ್ರವ್ರ ದಾರ್ಯಾಗ ವಾಪಸ್ ಹೋಗಾರ. ಫಿಲ್ಮ್ ಎಂಡ್ ಆಗೋ ಟೈಮ್ ನಾಗ ಹೇಳ್ತಾರ, ಇವತ್ತು ಇವ್ರಿಬ್ರು ಬೇರೆ ಆಗ್ಬೋದು, ಆದ್ರೆ ಯಾವತ್ತಿದ್ರು ಇವ್ರಿಬ್ರೇ ಒಂದಾಗೋದು. ಕ್ಲೈಮ್ಯಾಕ್ಸ್ ನಾಗ ಒಂದ್ ಮಾಡ್ಸಿದ್ರ ಚೆನ್ನಾಗಿರ್ತಲ್ಲಣ್ಣ. ದಾಸಪ್ಪನ್ ಗಂಟೆ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡ್ರೆ ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ನಿಮ್ಗೆ ಏನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ಇಷ್ಟ ದಿನ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಯಾವ ವಿಡಿಯೋದಾಗ ಹೇಳಿದ್ದಿಲ್ಲ ನಾನು, ಬಟ್ ಈ ವಿಡಿಯೋದಾಗ ಹೇಳಕತ್ತೀನಿ. ದರ್ಶಿ ಯೂಟ್ಯೂಬರ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಐಡಿ ಐತೆ, ಅಲ್ಲಿ ಹೋಗಿ ಫಾಲೋ ಮಾಡ್ರಿ, ಮೆಸೇಜ್ ಕಳಿಸ್ರಿ, ಮಾತಾಡ್ರಿ ನನ್ನ ಜೊತೆಗೆ. ಸರಿ ಆಯ್ತಪ್ಪ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಫಾಲೋ ಮಾಡ್ರಿ. ಸೊ ಇವತ್ತಿಗೆ ಇಷ್ಟ. ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.